ಟೋಯಿಂಗ್ ಅಂದ್ರೆ ವಾಹನ ಸವಾರರು ಬೆಚ್ಚಿ ಬೀಳ್ತಾ ಇದ್ರು. ಪೊಲೀಸರ ವಿರುದ್ಧವೇ ವಾಹನ ಸವಾರರು ಕೆಂಡ ಕಾರ್ತಾ ಇದ್ರು. ಹಲವು ಗಲಾಟೆಗಳ ಬಳಿಕ ಕೆಲ ವರ್ಷ ಟೋಯಿಂಗಿಗೆ ಬ್ರೇಕ್ ಬಿದ್ದಿತ್ತು. ಆದ್ರೆ ಇದೀಗ ಮತ್ತೆ ಅದೇ ತಲೆಬಿಸಿ ಶುರುವಾಗಲಿದೆ. ಟೋಯಿಂಗ್ ನಗರದ ಸವಾರರನ್ನ ಕಾಡುವ ಟೈಗರ್ಗಳು. ಕೆಲ ವರ್ಷಗಳಿಂದ ಮರೆಯಾಗಿದ್ದ ಟೋಯಿಂಗ್ ಮತ್ತೆ ನಗರದಲ್ಲಿ ಜಾರಿಯಾಗಲು ದಿನಗಣನೆ ಶುರುವಾದಂತಿದೆ. ಈ ಹಿಂದೆ ಟೋಯಿಂಗ್ ಮಾಡಲು ಖಾಸಗಿಯವರಿಗೆ ಗುತ್ತಿಗೆ ನೀಡಲಾಗಿತ್ತು. ಪ್ರತಿ ವಾಹನಕ್ಕೂ ಇಂತಿಷ್ಟು ಹಣ ಸಂದಾಯವಾಗ್ತಿತ್ತು. ಜೊತೆಗೆ ನೋ ಪಾರ್ಕಿಂಗ್ ಫೈನ್ ಪೊಲೀಸ್ ಇಲಾಖೆಗೆ ಸೇರ್ತಿತ್ತು. ಆದರೆ ಹೆಚ್ಚಿನ ಹಣ ಪೀಕಲು ಮೈಕ್ನಲ್ಲಿ ಮೊದಲೇ ಅನೌನ್ಸ್ ಮಾಡದೆ ವಾಹನ ಟೋ ಮಾಡ್ತಿದ್ರಿಂದ ಸಾಕಷ್ಟು ಬಾರಿ ಗಲಾಟೆ ಆಗ್ತಿತ್ತು. ಆದ್ರೀಗ ಹೊಸ ಮಾರ್ಗಸೂಚಿ, ಹೊಸ ನಿಯಮಗಳೊಂದಿಗೆ ಟೋಯಿಂಗ್ ಶುರು ಮಾಡ್ತೇವೆಂದು ಪೊಲೀಸ್ ಕಮಿಷನರ್ ಹೇಳಿದ್ದಾರೆ. ನಮ್ಮದೇ ಆದಂತಹ ಟೋಯಿಂಗ್ ವಾಹನಗಳನ್ನು ಈ ರೀತಿ ಪ್ರಮುಖವಾಗಿ ಸಂಚಾರ ನಿಯಂತ್ರಣ, ಎಲ್ಲಿ ಈ ರೀತಿ ಸುಗಮ ಸಂಚಾರಕ್ಕೆ ಅಡಚಣೆ ಉಂಟಾಗ್ತದೆ ಅಂತಹ ಕಡೆಗಳಲ್ಲಿ ಅವುಗಳನ್ನು ಬಳಸಲಿಕ್ಕೆ ತೀರ್ಮಾನವನ್ನು ಮಾಡಲಾಗಿದೆ. ಅಂದಹಾಗೆ ಎಸ್ಒಪಿಗಳನ್ನ ಮಾಡಿ ಪೊಲೀಸ್ ಇಲಾಖೆ ಸ್ವಂತ ವಾಹನಗಳನ್ನು ಖರೀದಿಸಲಿದೆ. ಅದೇ ವಾಹನದಲ್ಲಿ ಹೋಂಗಾರ್ಡ್ ಸಿಬ್ಬಂದಿ ಮತ್ತು ಸಂಚಾರ ಸಿಬ್ಬಂದಿ ಸೇರಿ ಟೋಯಿಂಗ್ ಮಾಡ್ತಾರೆ. ಜೊತೆಗೆ ಟೋಯಿಂಗ್ ವಾಹನಕ್ಕೆ ಡ್ಯಾಶ್ ಕ್ಯಾಮೆರಾ ಸೇರಿ ವಾಹನದ ಸುತ್ತಲೂ ರೆಕಾರ್ಡ್ ಆಗುವ ಕ್ಯಾಮೆರಾ ನಿಯೋಜನೆ ಮಾನಿಟರ್ ಮಾಡಲಾಗುತ್ತೆ. ಅನೌನ್ಸ್ ಮಾಡಿದ ಮೇಲೆ ವಾಹನ ಮುಟ್ಟುವುದು ಸೇರಿ ಹಲವು ನಿಯಮಗಳನ್ನು ರೂಪಿಸಿ ಟೋಯಿಂಗ್ ಪ್ರಾರಂಭಿಸಲಾಗುತ್ತೆ. ಸದ್ಯ ಇವೆಲ್ಲ ಚರ್ಚಾ ಹಂತದಲ್ಲಿದೆ. ಇನ್ನೊಂದೆರಡು ಸಭೆ ಮಾಡಿ ಗಟ್ಟಿ ನಿಯಮ ರೂಪಿಸಿದ ಮೇಲೆ ಅಧಿಕೃತವಾಗಿ ಟೋಯಿಂಗ್ ಮಾಡಲಾಗುತ್ತೆ. ಪ್ರಜ್ವಲ್, ಟಿವಿ9 ಬೆಂಗಳೂರು.